ಹಲೋ ಗೈಸ್, ವೆಲ್ಕಮ್ ಟು ಮೈ ಸ್ಟಾಕ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿರೋ ಎಲ್ಲ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸ ಮೈಕ್ ತೊಗೊಂಡಿದ್ದೀನಿ. ಅದು ನೀವು ನೋಡ್ತಾ ಇದ್ದೀರಾ, K9 ಡ್ಯುಯಲ್ ಮೈಕ್, ಒನ್ ಟ್ರಾನ್ಸ್ಮಿಟರ್ ಮತ್ತು ಐಫೋನ್ಗೂ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ಬರೋಣ ಆಮೇಲೆ. ಗೈಸ್, ನಾನೊಂದು ಹೊಸ ವೀಡಿಯೋ ಮಾಡಾಕಿದ್ದೆ ರೀಸೆಂಟಾಗಿ, ಪೂಜಾ ಬೇಕರಿಗೆ ಹೋಗಿ ವೀಡಿಯೋ ಮಾಡಿದ್ದೆ. ಅದರಲ್ಲಿ ವೀಡಿಯೋ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಗೈಸ್, ಹೇಳ್ಬೇಕಂದ್ರೆ. ಬಟ್ ಅದ್ರಲ್ಲಿ ಒಂದು ಏನು ಮೈನಸ್ ಪಾಯಿಂಟ್ ಅಂದರೆ, ನನ್ನ ಹತ್ರ ಮೈಕ್ ಇರಲಿಲ್ಲ ಆ ಟೈಮಲ್ಲಿ. ಅದಾಗಿ ನೆಕ್ಸ್ಟ್ ದಿನವೇ ನಾನು ಒಂದು ಹೊಸ ಮೈಕ್ ತೊಗೊಂಡೆ. ಇವಾಗ ಇಲ್ಲಿದೆ. ಇದ್ರ ಬಗ್ಗೆ ಇವಾಗ ರಿವ್ಯೂ ಕೊಡೋಕೆ ಹೋಗ್ತಾ ಇದ್ದೀನಿ ಗೈಸ್. ಸ್ಪೆಸಿಫಿಕೇಷನ್ಸ್ ಏನೇನು ಅಂತಾರೆ ಇದನ್ನು ಇವಾಗ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಈಗ ಒಂದು ಮೈಕಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಮತ್ತು 20 ಮೀಟರ್ಸ್ವರೆಗೂ ಡಿಸ್ಟೆನ್ಸ್ ದೂರ ಹೋದ್ರೂ ಮೈಕಲ್ಲಿ ಕ್ಲಿಯರಿಟಿ ವಾಯ್ಸ್ ಕೇಳಿಸುತ್ತೆ. ನೀವು ಇದರಲ್ಲಿ ಲೈವ್ ಶೋ ಮಾಡ್ಬೋದು, ಇಂಟರ್ವ್ಯೂನೂ ತೊಗೊಳ್ಬೋದು, ಮತ್ತು ವ್ಲಾಗ್ ಶಾರ್ಟ್ ವೀಡಿಯೋ ಕೂಡ ಮಾಡ್ಬೋದು. ಲೈಕ್ ಇನ್ಸ್ಟಾದಲ್ಲಿ ಏನಾದ್ರು ಬ್ಲಾಗಿಂಗ್ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಇನ್ನು ಯಾಕೆ ತಡ ಮಾಡೋದು, ಬನ್ನಿ ವೀಡಿಯೋನ ಶುರು ಮಾಡೋಣ. ಐ ಹೋಪ್ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದ್ದೀರಾ ಗೈಸ್. ನೀವು ನೋಡ್ತಾ ಇದ್ದೀರಾ ಗೈಸ್, ಎರಡು ಮೈಕು, ಒಂದು ಟ್ರಾನ್ಸ್ಮಿಟರ್. ಐಫೋನ್ ಯೂಸರ್ಸ್ಗೆ ಇದೊಂದು ತುಂಬ ಪ್ಲಸ್ ಪಾಯಿಂಟು. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ. ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ ಈ ಮೈಕು. ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಇಷ್ಟು ಕ್ವಾಲಿಟಿ ಆಫ್ ಮೈಕ್ ತುಂಬ ವರ್ತು. ನೋಡ್ತಾ ಇದ್ದೀರಾ, ಸಿ ಟೈಪ್ ಟ್ರಾನ್ಸ್ಮಿಟರು. ಈ ಒಂದು ಟ್ರಾನ್ಸ್ಮಿಟರ್ಗೆ ಇವಾಗ ಅಲ್ಲಿ ತೋರಿಸಿದ್ನಲ್ಲ, ಈ ಲೈಟ್ನಿಂಗ್ ಕೇಬಲು. ಫಸ್ಟ್ ಇದನ್ನ ಫೋನ್ಗೆ ಹಾಕೊಳ್ಬೇಕು. ಫೋನ್ಗೆ ಹಾಕೊಂಡಾದ್ಮೇಲೆ ಟ್ರಾನ್ಸ್ಮಿಟರ್ ಸಿ ಟೈಪ್ನ ಹಿಂಗೆ ಈ ಥರ ಕನೆಕ್ಟ್ ಮಾಡ್ಕೊಬೇಕು. ಈ ಥರ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಫೋನ್ಗೆ ಪ್ಲಗ್ಗಿಂಗ್ ಮಾಡಿ. ಆವಾಗ ನಿಮ್ಮ ಫೋನಿಗೆ ಇದು ಕನೆಕ್ಟ್ ಆಗುತ್ತೆ. ಈ ಒಂದು ಮೈಕ್ ಬಂದು ಟ್ರಾನ್ಸ್ಮಿಟರ್ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ಮೈಕಿಗೆ ಬರೋಣ. ಇಲ್ಲಿ ನೋಡ್ತಿದ್ರೆ ಈ ಮೈಕ್ನ ನೀವು ಡೈರೆಕ್ಟಾಗೂ ಚಾರ್ಜ್ ಹಾಕೊಬೋದು. ಅದಕ್ಕಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ವಿನ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಮೈಕ್ನ ಆನ್ ಮಾಡಿ ನೋಡೋಣ. ಆನ್ ಮಾಡ್ತಿದ್ದಂಗೆ ನೀವು ನೋಡ್ತಾ ಇದ್ದೀರಾ, ಲೈಟ್ ಬರ್ತಿದೆ, ಬ್ಲಿಂಕ್ ಆಗ್ತಿದೆ ಅಂದರೆ ಅದು ಕನೆಕ್ಟ್ ಆಗಿಲ್ಲ ಅಂತ. ಗ್ರೀನ್ ಲೈಟ್ ಆನ್ ಆಗೊಂಡೇ ಇತ್ತಂದರೆ ಅದು ಕನೆಕ್ಟ್ ಆಗಿದೆ ಅಂತ. ನನ್ನ ಫೋನ್ ಇನ್ನೂ ಕನೆಕ್ಟ್ ಮಾಡ್ಕೊಂಡಿಲ್ಲ. ಇದನ್ನ ಈ ಥರ ಪ್ಲೇಸ್ ಮಾಡ್ಕೊಬೇಕು. ಅದಾದಮೇಲೆ ಇನ್ನೊಂದು ಟ್ರಾನ್ಸ್ಮಿಟರ್ ಇದೆ. ಈ ಒಂದು ಟ್ರಾನ್ಸ್ಮಿಟರು ನನ್ನ ಒಂದು ಫೋನಿಗೆ ಕನೆಕ್ಟ್ ಮಾಡಿಕೊಂಡ್ರೆ ನನ್ನ ಆಡಿಯೋ ಬಂದು ಇನ್ನೂ ಲೌಡಾಗಿ ಕೇಳಿಸುತ್ತೆ. ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಅಷ್ಟೊಂದು ಹೇಳಂಗಿಲ್ಲ. ಬಟ್ ಪರವಾಗಿಲ್ಲ ಗೈಸ್, ಈ ಒಂದು ಪ್ರೈಸ್ ರೇಂಜಿಗೆ ವಾಯ್ಸ್ ಬರ್ತಾ ಇರೋದು ಈ ಮೈಕಿಂದ ವರ್ತ್ ಅಂತಲೇ ಹೇಳ್ಬೋದು. ಇವಾಗ ನೀವು ನನ್ನ ವಾಯ್ಸ್ ಕೇಳ್ತಾ ಇದ್ದೀರಲ್ಲ, ಅದು ಬಂದು ನನ್ನ ಫೋನಲ್ಲಿರೋ ಆಡಿಯೋ ವಾಯ್ಸ್ ಕೇಳ್ತಾ ಇದ್ದೀರಾ. ನನ್ನ ಒಂದು ಫೋನಿಗೆ ರಿಸೀವರ್ ಕನೆಕ್ಟ್ ಮಾಡಿ ಮೈಕ್ನ ಕನೆಕ್ಟ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೀನಿ. ಅವಾಗ ನೀವು ಕೇಳಿ, ಬಿಫೋರ್ ನಾನು ಮಾತಾಡಿದ್ದಕ್ಕೂ ಇವಾಗ ನಾನು ಮಾತಾಡ್ತಾ ಇರೋದಕ್ಕೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಗೈಸ್. ಇವಾಗ ನನ್ನ ಫೋನಿಗೆ ರಿಸೀವರ್ ಕನೆಕ್ಟ್ ಮಾಡಿದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಲೈಟ್ ಬ್ಲಿಂಕ್ ಆಗ್ತಾ ಇದ್ದಿದ್ದನ್ನ ಸ್ಟಾಪ್ ಆಗಿದೆ, ಗ್ರೀನ್ ಲೈಟ್ ಅಲ್ಲಿ ಆನ್ ಇದೆ. ಸೊ ಇವಾಗ ನನ್ನ ಫೋನಿಗೆ ಈ ಒಂದು ಮೈಕ್ ಕನೆಕ್ಟ್ ಆಗಿದೆ. ಇವಾಗ ನೀವು ಕೇಳ್ತಾ ಇದ್ದೀರಾ, ಹಲೋ ಹಲೋ. ಇವಾಗ ನನ್ನ ವಾಯ್ಸ್ ಬಂದಿದ್ದು ಈ ಒಂದು ಮೈಕ್ ಇಂದ ಬರ್ತಿದೆ. ಇವಾಗ ಕೇಳಿಸ್ತಿದೆ ಗೈಸ್, ನನ್ನ ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಂತ. ಈ ಒಂದು ಪ್ರೈಸ್ ರೇಂಜ್ಗೆ ಬೆಟರ್ ವರ್ತ್ ಅಂತ ಹೇಳ್ಬೋದು. ಇಷ್ಟು ವಾಯ್ಸ್ ಈ ಮೈಕ್ ಇಂದ ಬರ್ತಿರೋದು ಬಜೆಟ್ ಫ್ರೆಂಡ್ಲಿ ಮೈಕ್ ಅಲ್ಲಿ ವರ್ತ್. ಇದೊಂದು ಮೈಕ್ ವರ್ತ್ ಇದೆ. ಮತ್ತೆ ಬಾಕ್ಸ್ ಅಲ್ಲಿ ಚಾರ್ಜರ್ ಕೂಡ ಕೊಡ್ತಾ ಇದಾರೆ, ಸಿ ಟೈಪ್ ಚಾರ್ಜರ್ ಕೊಡ್ತಾ ಇದಾರೆ. ಮತ್ತೆ ಬಾಕ್ಸ್ ಅಲ್ಲಿ ಇನ್ನ ಏನೇನಿದೆ ಅಂದ್ರೆ, ಮ್ಯಾನ್ಯುವಲ್ ಇನ್ಸ್ಟ್ರಕ್ಷನ್ಸ್ ಹೇಗೆ ಯೂಸ್ ಮಾಡೋದಂತ ಇದು ನಿಮ್ಗೆ ಗೊತ್ತಿದೆ. ಹೇಗೆ ಯೂಸ್ ಮಾಡೋದಂತ ಅದ್ರ ಬಗ್ಗೆ ಅಷ್ಟೊಂದು ಅವಶ್ಯಕತೆ ಏನ್ ಬೇಕಾಗಿಲ್ಲ ನೋಡೋದು. ಗೈಸ್, ಈ ಒಂದು ಮೈಕ್ ನ ನೀವು ಇಂಟರ್ವ್ಯೂ ಪರ್ಪಸ್ಗಾದ್ರೂ ಯೂಸ್ ಮಾಡಬಹುದು. ಲೈಕ್ ನಿಮ್ ಜೊತೆಗೆ ಇನ್ನೊಬ್ರು ಪರ್ಸನ್ ಕುತ್ಕೊಂತ ಇದಾರೆ ಅಂದ್ರೆ ಫೇಸ್ ಟು ಫೇಸ್ ಇಂಟರ್ವ್ಯೂನು ಈ ಒಂದು ಮೈಕ್ ಅಲ್ಲಿ ನೀವು ಚೆನ್ನಾಗಿ ಮಾಡಬಹುದು. ಮತ್ತೆ ಈ ವಾಯ್ಸ್ ನೀವು ನೋಡ್ತಾ ಇದ್ದೀರಾ, ಕ್ಲಾರಿಟಿ ಅಂತ ಬರ್ತಾ ಇದೆ ಅಂತ ನೀವು ಕೇಳ್ತಾ ಇದ್ದೀರಾ ಈ ಒಂದು ಮೈಕ್ ನಿಂದ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರಿಗೆ ಮೈಕ್ ಅಂತೂ ತುಂಬಾ ಅವಶ್ಯಕತೆ ಇದೆ. ಅವ್ರಿಗೆ ನಾನು ಈ ಮೈಕ್ ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಜಾಸ್ತಿ ಜನ ಕಾಸ್ಟ್ಲಿ ಮೈಕ್ ನ ಅಫೋರ್ಡ್ ಮಾಡಕ್ ಆಗಲ್ಲ. ಹೋಗ್ತಾ ಹೋಗ್ತಾ ನೀವು ಯೂಟ್ಯೂಬ್ ಇಂದ ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀರಾ ಅಂದ್ರೆ ಅವಾಗ ನೀವು ಒಂದು ಒಳ್ಳೆ ಮೈಕ್ ಇನ್ವೆಸ್ಟ್ ಮಾಡಿ ನೀವು ತಗೊಬಹುದು. ವಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಲಿ, ಮತ್ತೆ ವಾಯ್ಸ್ ಕ್ವಾಲಿಟಿ, ಮತ್ತೆ ನೀವು ಯಾಕೆ
ಪರ್ಟಿಕ್ಯುಲರ್ ಬ್ರ್ಯಾಂಡ್ ನ ನೋಡ್ತಾ ಇದೀರಾ ಕಂಪನಿದು, ಅದನ್ನ ನೀವು ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಬಹುದು. ಅಟ್ ಎ ಪ್ರೆಸೆಂಟ್ ಒಂದ್ ಫೋನು ಒಂದು ಮೈಕ್ ತಗೊಬೇಕಂದ್ರೆ ಈ ಒಂದು ಮೈಕ್ ವರ್ತ್ ಇದೆ ಗೈಸ್, ಈ ಒಂದು ಪ್ರೈಸ್ ರೇಂಜ್ಗೆ. ಅದು ನನ್ನ ಒಂದು ಒಪಿನಿಯನ್ ಹೇಳ್ತಾ ಇದ್ದೀನಿ. ಈ ಒಂದು ಮೈಕ್ನ ಇನ್ನೊಂದು ಸ್ಪೆಷಾಲಿಟಿ ಇದೆ. ನೀವೊಂದು ಹಿಂದೆ ಬಟನ್ ಇದೆಯಲ್ಲ, ಅದನ್ನ 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಎಕೋ ಕೇಳಿಸುತ್ತೆ. ಮತ್ತೆ ನೀವು ಒಂದೇನೋ ಬೇಸ್ ವಾಯ್ಸ್ ಅಲ್ಲಿ ಮಾತಾಡತಾರ. ಇವಾಗ ನೋಡ್ತಾ ಇದ್ದೀರಾ ಗೈಸ್, ನನ್ನ ವಾಯ್ಸ್ ಒಂದು ಬೇಸ್ ವಾಯ್ಸ್ ತರ ಬರ್ತಿದೆ. ಇದನ್ನ ನೀವು ಮ್ಯೂಟ್ ಕೂಡ ಮಾಡ್ಕೊಬಹುದು. 3 ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಮ್ಯೂಟ್ ಆಗುತ್ತೆ. ಇಲ್ಲಿ ನೋಡಿದ್ರ ಬ್ಲಿಂಕ್ ಆಗ್ತಿದೆ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗ್ತಾ ಇರ್ತೀನಿ ಗೈಸ್. ಬಾಯ್.